ನಮ್ಮ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈಕ್ ಟ್ಯಾಕ್ಸಿ ಅಪ್ಡೇಟ್. ಇವತ್ತು 28ನೇ ತಾರೀಕು. ಸೊ ಸುಮಾರು ಜನ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಬಗ್ಗೆ ವೆಯ್ಟ್ ಮಾಡ್ತಾಯಿದ್ರಿ. ಆ್ಯಂಡ್ ಸುಮಾರು ಜನ ಇವತ್ತು ಅಂದ್ಕೊಂಡಿದ್ದೇನಪ್ಪ ಅಂತಂದರೆ ಫೈನಲ್ ಡಿಸಿಷನ್ ಒಂದು ಬರುತ್ತೆ, ಸೊ ಇವತ್ತು ಕ್ಲಿಯರ್ ಆಗುತ್ತೆ ಅಂತ ಸುಮಾರು ಜನ ವೆಯ್ಟ್ ಮಾಡ್ತಿದ್ರು. ನನಗೂ ಸುಮಾರು ಜನ DM ಮಾಡ್ತಿದ್ದೇನಪ್ಪ ಅಂತಂದರೆ, ಬ್ರೋ ಇವತ್ತು ಫೈನಲ್ ಡಿಸಿಷನ್ ಬರುತ್ತೆ ಅಂತೆ. ಸೊ ನಾವು ಅಲ್ಲಿ ಇಲ್ಲಿ ಕೇಳ್ಪಡ್ತಾ ಇದ್ದೀವಿ, ಊಹಾಪೋಹಗಳು. ಇವತ್ತು ಫೈನಲ್ ಆಗಿ ಒಂದು ಡಿಸಿಷನ್ ಬರುತ್ತೆ. ಸೊ ದಯವಿಟ್ಟು ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ನ ಕೊಡಿ ಅಂತ ಕೇಳ್ತಿದ್ರಿ. ಸೊ ಆಸ್ ನನಗೆ ಸಿಕ್ಕಿರೋಂಥ ಇನ್ಫಾರ್ಮೇಷನ್ನು ಆ್ಯಂಡ್ ನನಗೆ ಗೊತ್ತಿರೋಂಥದ್ದು, ಓಕೆನಾ, ನಾನು ತಿಳ್ಕೊಂಡಿರೋಂಥದ್ದು, ನಾನು ರಿಸರ್ಚ್ ಮಾಡಿರೋದಂಥದ್ದನ್ನು ನಿಮ್ಮ ಹತ್ರ ಈ ವಿಡಿಯೋ ಮುಖಾಂತರವಾಗಿ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ಇದೇ ರೀತಿ ಅಪ್ಡೇಟ್ಸ್ಗೋಸ್ಕರ ಆ್ಯಂಡ್ ನಿಮ್ಮ ಕಡೆಯಿಂದ ನಮಗೆ ಒಂದು ಸಪೋರ್ಟ್ಗೋಸ್ಕರ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ, ಓಕೆ. ಈಗ ವಿಷಯ ಏನಪ್ಪ ಅಂತಂದರೆ, ಇವತ್ತು 28ನೇ ತಾರೀಕು ಇಯರಿಂಗ್ ಡೇಟ್ ಇತ್ತು ಬೈಕ್ ಟ್ಯಾಕ್ಸ್ ಇದು. ಸೊ ಲಾಸ್ಟ್ ಡೇಟ್ ಇದ್ದಿದ್ದು 24ನೇ ತಾರೀಕು. 24ನೇ ತಾರೀಕು ಬಂದು ನಮ್ಮ ಒಂದು ಕಮಿಟಿ, ಏನು ಗೌರ್ಮೆಂಟ್ ಒಂದು ಕಮಿಟಿ ರಚನೆ ಮಾಡಿತ್ತು, ಒಂದು ಸಮಿತಿ, ಆ ಸಮಿತಿ ಕಮಿಟಿ ಎರಡು ಒಂದೇ. ಸೊ ಇವರು ಒಂದು ರಿಪೋರ್ಟ್ನ ಕೊಟ್ಟಿರ್ತಾರೆ. ಅಂದರೆ ಇವರು ಕಮಿಟಿನ ಮಾಡಿ ಸುಮಾರು ದಿವಸ ಆಗಿರುತ್ತೆ. ಸೊ ಕೋರ್ಟ್ಗೆ ಒಂದು ರಿಪೋರ್ಟ್ನ ಕೊಟ್ಟಿರ್ತಾರೆ. ಆ ಒಂದು ರಿಪೋರ್ಟ್ ಏನಿದೆ ಅಂತ ನೀವು ಆಲ್ರೆಡಿ ನಮ್ಮ ಲಾಸ್ಟ್ ವೀಡಿಯೋಸ್ನ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಇನ್ ಕೇಸ್ ನೋಡಿಲ್ಲ ಅಂದರೆ ಇನ್ನು ಹಿಸ್ಟ್ರಿಯಲ್ಲಿ ನಮ್ಮ ಲಾಸ್ಟ್ ವೀಡಿಯೋಗಳಲ್ಲಿ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ಚಿಕ್ಕದಾಗಿ ಹೇಳಬೇಕಂದ್ರೆ ಕಮಿಟಿ ಏನು ಹೇಳಿರ್ತದೆ ಅಂತಂದರೆ, ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇಲ್ಲ, ಬೈಕ್ ಟ್ಯಾಕ್ಸಿ ಅನ್ನೋಂಥದ್ದು ನಮ್ಮ ಬೆಂಗಳೂರಿಗೆ ಅವಶ್ಯಕತೆ ಇಲ್ಲ ಅಂತ ಒಂದು ಹೇಳಿರ್ತದೆ. ಏನಕ್ಕೆ ಈ ಬೇಡ ಅಂತ ಹೇಳಿರ್ತಾರೆ ಅನ್ನೋದಕ್ಕೆ ಆ ಒಂದು ವಿಡಿಯೋದಲ್ಲಿ ಇದೆ, ಹೋಗಿ ನೋಡ್ಕೊಂಬನ್ನಿ. ಓಕೆ, ಈಗ ಪಾಯಿಂಟ್ಗೆ ಬರೋದಾದರೆ, ಅವತ್ತು ಏನು ರಿಪೋರ್ಟನ್ನು ಸಲ್ಲಿಕೆ ಮಾಡಿರ್ತಾರೆ. ಸೊ ಅವತ್ತು ಟೈಮ್ ಕೊರತೆ ಬಂದು 28ನೇ ತಾರೀಕಿಗೆ, ಅಂದರೆ ಇವತ್ತಿಗೆ, ಅಂದರೆ ಮೇ ಬಿ ನೀವು ಇವತ್ತು ವಿಡಿಯೋನ ಅಂದರೆ ನೆನ್ನೆಗೆ ಅಂದ್ಕೊಳ್ಳಿ, ಬಿಕಾಸ್ ನೀವು ಯಾವತ್ತು ವೀಡಿಯೋ ನೋಡ್ತಿರೋ ಗೊತ್ತಿಲ್ಲ. ಅಂದರೆ 28ನೇ ತಾರೀಕಿಗೆ ಏನು ಇಯರಿಂಗ್ ಡೇಟ್ ಇರುತ್ತೋ, ಸೊ ಅವತ್ತಿಗೆ ಪೋಸ್ಟ್ಪೋನ್ನ ಮಾಡಿರ್ತಾರೆ, ಟೈಮ್ ಕೊರತೆ ಇರೋದ್ರಿಂದ. ಸೊ 28ನೇ ತಾರೀಕು ಏನೆಲ್ಲ ಏನಾಯಿತು ಅಂತಂದರೆ, 28ನೇ ತಾರೀಕು ವಾದ ವಿವಾದಗಳಾಗಿರ್ತದೆ. ಲೈಕ್ ಈಗ ಲಾಸ್ಟು ಈ ಸಮಿತಿ ಈಗ ಏನು ರಿಪೋರ್ಟ್ನ ತಂದಿದ್ದು ಕೊಟ್ಟಿರ್ತಾರೆ, ಲೈಕ್ ಗೌರ್ಮೆಂಟ್ ಪರ ಲಾಯರ್ ಅವರಾಗಿರ್ಬೋದು, ಲೈಕ್ ಈ ಸಮಿತಿ ಕಡೆಯಿಂದ ಏನು ರಿಪೋರ್ಟ್ ಕೊಟ್ಟಿರ್ತಾರೆ, ಇದಕ್ಕೆ ಅಬ್ಜೆಕ್ಷನ್ ಹಾಕಿರ್ತಾರೆ. ಲೈಕ್ ಅಬ್ಜೆಕ್ಷನ್ ಮೀನ್ಸ್ ಲೈಕ್ ಈ ಕಡೆಯಿಂದ, ಈ ಅಗ್ರಿಗೇಟ್ ಕಂಪ್ನಿ ಕಡೆಯಿಂದ ಇರೋಂಥ ಲಾಯರ್ ಆಗಿರ್ಬೋದು, ಇಲ್ಲ ಪಬ್ಲಿಕ್ ಕಡೆಯಿಂದ ಇರೋಂಥ ಲಾಯರ್ ಆಗಿರ್ಬೋದು, ಇವರು ಹೇಳೋದೇನಪ್ಪ ಅಂತಂದರೆ, ಈ ಒಂದು ಸಮಿತಿ ಏನು ಈ ರಿಪೋರ್ಟ್ನ ಮಾಡಿದ್ದಾರೆ, ಯಾರನ್ನ ಕೇಳಿ ಮಾಡಿದ್ದಾರೆ ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ಒಂದಷ್ಟು ಜನ, ಲೈಕ್ ಈಗ ಫಾರ್ ಎಕ್ಸಾಂಪಲ್ ಡಿಸ್ಕಷನ್ ಆಗ್ತಿರೋದೇನಂತಂದರೆ, ಈಗ ಈ ಒಂದು ರಿಪೋರ್ಟ್ನ ಮಾಡಬೇಕು ಅಂದರೆ ಸಮಿತಿಯವರು ಒಂದು ಪಬ್ಲಿಕ್ನ ಕೇಳಬೇಕು, ಪಬ್ಲಿಕ್ಗೆ ಇದು ಯೂಸ್ ಇದೆಯಾ ಇಲ್ವಾ ಅಂತ ಪಬ್ಲಿಕ್ನ ಕೇಳಬೇಕು. ಯಾವ ಪಬ್ಲಿಕ್ನ ಇವರು ಸರ್ಚ್ ಮಾಡಿ ಅಂದರೆ ಮೀನ್ಸ್ ಕೇಳಿದ್ದಾರೆ, ಎಲ್ಲಿ ಇವರು ರಿಪೋರ್ಟ್ನ ತಗೊಂಡಿದ್ದಾರೆ, ಅಥವಾ ಈ ಅಗ್ರಿಗೇಟ್ ಕಂಪ್ನಿಗಳನ್ನ ನಡೆಸಿರೋಂತಹ ಯಾವುದೇ ಒಂದು ಕಂಪ್ನಿಯವ್ರನ್ನಾದರೂ ಕೇಳಿರಬೇಕು. ಇದರಿಂದ ಲೈಕ್ ಪ್ಲಸ್ ಆರ್ ಮೈನಸ್ ಆಗಿರ್ಬೋದು, ಇಲ್ಲ ರೈಡರ್ಸ್ನ ಕೇಳಿರಬೇಕಾಗಿತ್ತು, ಸೊ ಇಲ್ಲ ಆಟೋ ಡ್ರೈವರ್ಸ್ನ ಕೇಳಿರ್ಬೇಕು. ಅಂದರೆ ಲೈಕ್ ಈ ಕೇಸ್ ಒಳಗಡೆ ಯಾರೆಲ್ಲ ಬರ್ತಾರೆ ಪಾಯಿಂಟ್ ವೈಸ್, ಈಗ ಫಾರ್ ಎಕ್ಸಾಂಪಲ್ ಆಟೋ ಡ್ರೈವರ್ಸ್ ಆಗಿರ್ಬೋದು, ಇಲ್ಲ ಬೈಕ್ ರೈಡರ್ಸ್ ಆಗಿರ್ಬೋದು, ಇಲ್ಲ ಈ ಬೈಕ್ ಲೈಕ್ ಕಂಪ್ನಿಗಳೇನು ಅಗ್ರಿಗೇಟ್ ಕಂಪ್ನಿಗಳಿದ್ದಾವೆ ಕಂಪ್ನಿಗಳಾಗಿರ್ಬೋದು. ಸೊ ಇವ್ರನ್ನೆಲ್ಲ ನೀವು ಕೇಳಿ ರಿಪೋರ್ಟ್ ಮಾಡಿಲ್ಲ, ಇದನ್ನು ನಾವು ಒಪ್ಕೊಳ್ಳೋಕ್ಕಾಗುತ್ತೆ ಅನ್ನೋಂಥದ್ದು ಒಂದು ಪಾಯಿಂಟ್ನ ರೇಸ್ ಮಾಡಿರ್ತಾರೆ. ಅದರಲ್ಲಿ ಇನ್ನೊಂದು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿರುವಂಥದ್ದು ಏನಪ್ಪ ಅಂತಂದರೆ, ಬೇರೆ ರಾಜ್ಯಗಳಲ್ಲಿ ಇವಾಗ ಏನು ಪ್ರೆಸೆಂಟ್ಲಿ ಬೈಕ್ ಟ್ಯಾಕ್ಸಿ ರನ್ನಿಂಗ್ ಇದೆ, ಆ ಒಂದು ರಾಜ್ಯಗಳಲ್ಲಿ ಕೂಡ ಇದೇ ಥರ ಸಿಚುವೇಶನ್ ಬಂದಾಗ ಒಂದು ಕಮಿಟಿ ಮಾಡಿರ್ತಾರೆ. ಆ ಒಂದು ಕಮಿಟಿ ಕೊಟ್ಟಿರೋಂಥ ರಿಪೋರ್ಟ್ ಏನಪ್ಪ ಅಂತಂದರೆ ಪಾಸಿಟಿವ್ ಆಗಿ ಕೊಟ್ಟಿರ್ತಾರೆ. ಆದರೆ ನೀವು ಹೆಂಗೆ ನೆಗೆಟಿವ್ ಆಗಿ ಕೊಡ್ತಿದ್ದೀರಾ, ನೀವು ಯಾರನ್ನ ಒಂದು ಅಂದರೆ ಎಂಕ್ವೈರಿ ಮಾಡಿದ್ದೀರಾ ಅಂಥದ್ದು ಒಂದು ಪಾಯಿಂಟ್ನ ರೇಸ್ ಮಾಡಿರ್ತಾರೆ. ಸೊ ಈ ಥರ ವಾದ ವಿವಾದಗಳಾದಾಗ ಒಂದಷ್ಟು ಲೈಕ್ ಇವತ್ತು ಕ್ಲಿಯರ್ ಆಗಬೇಕು, ಇದು ಫೈನಲ್ ಡಿಸಿಷನ್ ಆಗಬೇಕು ಅಂತ ಒಂದು ವಾದ ವಿವಾದ ಬರುತ್ತೆ. ಅದರ ಮಧ್ಯದಲ್ಲಿ ಇದು ಇವಾಗ ಮತ್ತೆ ಪೋಸ್ಟ್ಪೋನ್ ಆಗಿದೆ ಡಿಸೆಂಬರ್ 2ನೇ ತಾರೀಕಿಗೆ. ಸೊ ಈಗ ನೆಕ್ಸ್ಟ್ ಇಯರಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ 2ನೇ ತಾರೀಕು ಡಿಸೆಂಬರ್. ಈಗ ಮತ್ತೆ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಮತ್ತೆ ಏನೆಲ್ಲ ವಾದ ವಿವಾದಗಳು ಮತ್ತೆ ಚರ್ಚೆಗಳಾಗುತ್ತೆ, ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು
ಇನ್ನೊಂದು ಈಗ ಒಂದಷ್ಟು ಜನಕ್ಕೆ ಕ್ಲಿಯರಾಗಿ ಇಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಏನಪ್ಪ ಅಂತಂದರೆ ಈಗ ಕಮಿಟಿ ಕೊಟ್ಟಿರುವಂಥ ರಿಪೋರ್ಟ್ ಮೇಲೇ ಆಧಾರ ತಗೊಂಡೋದ್ರೆ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಬಹುದಾ ಅನ್ನೋದು ಒಂದು ಪ್ರಶ್ನೆ. ಅದಕ್ಕೆ ನಮ್ಮ ಹತ್ರ ಆಗಲಿ ನಿಮ್ಮ ಹತ್ರ ಆಗಲಿ ಯಾವುದೇ ರೀತಿ ಪ್ರಶ್ನೆ ಇಲ್ಲ. ಇದಕ್ಕೆ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಊಹಾಪೋಹ ಅವ್ರು ಅನ್ಕೊತವ್ರೆ ಇವ್ರು ಅನ್ಕೊತವ್ರೆ ಇದಾಗಿರ್ಬೋದು ಅದಾಗಿರ್ಬೋದು ಅನ್ನೋದೊಂದಷ್ಟು ಚರ್ಚೆಗಳಿದ್ದಾವೆ ಹೊರತು ಈಗ ನನಗನಿಸಿದ್ದು ನನ್ನ ಅನಿಸಿಕೆ ನಾನು ಹೇಳ್ಬೋದೇ ಹೊರತು ಯಾರು ಇಲ್ಲಿ ಇದೇ ಆಗುತ್ತೆ ಇದೇ ಆಗೋದು ಇದೇ ಕನ್ಫರ್ಮು ಅಂತ ಇಲ್ಲಿ ಯಾರೂ ಡಿಸೈಡ್ ಮಾಡೋಕ್ಕಾಗಲ್ಲ. ಅದು ನಾನಾಗಿರ್ಬೋದು ಇನ್ನೊಬ್ಬರು ಆಗಿರ್ಬೋದು. ಮತ್ತು ಇನ್ನೊಂದಷ್ಟು ಜನ ಕೇಳ್ತಿರೋಂಥದ್ದು ಏನಪ್ಪ ಅಂತಂದರೆ ಪ್ರೆಸೆಂಟ್ಲಿ ಬೈಕ್ ಟ್ಯಾಕ್ಸಿ ರನ್ನಿಂಗ್ ಇದೆಯಲ್ವಾ, ಸೊ ರನ್ ಮಾಡ್ಬೋದಾ, ಯಾವುದೇ ರೀತಿ ತೊಂದರೆ ಇಲ್ವಾ ಅಂತಂದರೆ ಅದಕ್ಕೂ ನಾವು ಏನು ಆನ್ಸರಬಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ಆಫ್ ಅದಕ್ಕೂ ನಾವು ಜವಾಬ್ದಾರಿ ನಮಗೆ ಅದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿಗಳಿಲ್ಲ. ಈಗ ನಿಮಗೆ ಗೊತ್ತಿದೆ ಏನೆಲ್ಲ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಹಾಕೋ ಬಂದಿದೆ ನಿಮಗೆ ಗೊತ್ತಿರೋದ್ರಿಂದ ಸೊ ಇದು ಏನೇ ಆಗಲಿ ಅದಕ್ಕೆ ನೀವೇ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ನೀವೇ ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಯಾವುದೇ ರೀತಿ ಅದ್ರ ಬಗ್ಗೆ ನಾವು ಡಿಸಿಷನ್ ಫೈನಲ್ ಅಂದರೆ ಮಾಡಬೇಡಿ ಅನ್ನೋದನ್ನು ನಾವು ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಆಗಲ್ಲ. ಮತ್ತು ಇನ್ನೊಂದಷ್ಟು ಜನ ಇವಾಗ ಅಂದ್ಕೊಳ್ಳೋದೇನಂತಂದರೆ ಡಿಸೆಂಬರ್ 2ನೇ ತಾರೀಕು ಇದೇನು ಫೈನಲ್ ಡಿಸಿಷನ್ ಆಗುತ್ತಾ, ಅವತ್ತಿನ ದಿನ ಇದು ಒಂದು ಚರ್ಚೆ ಮುಗೀತದ ಅಂತಂದರೆ ಮತ್ತೆ ಏನಾಗುತ್ತೆ ನೋಡಬೇಕಾಗುತ್ತೆ. ಬಿಕಾಸ್ ಆಫ್ ನೆಕ್ಸ್ಟ್ ಅವ್ರ ಕಡೆಯಿಂದ ವಾದ ಏನಾಗುತ್ತೆ. ಈಗ ಕಮಿಟಿ ಮಾಡಿದ್ದಾರೆ, ಈ ಕಮಿಟಿ ಅವ್ರ ಕಡೆಯಿಂದನೂ ಒಂದು ರಿಪೋರ್ಟ್ ಏನು ಕೊಟ್ಟಿರ್ತಾರೆ ಅಂದಾಗ ಅವರು ಒಂದಷ್ಟು ರಿಸರ್ಚ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಯಾರನ್ನೋ ಒಬ್ರನ್ನ ಕೇಳಿರ್ತಾರೆ ಪಬ್ಲಿಕ್ನ. ಈಗ ಅವರು ಒಂದು ರಿಪೋರ್ಟ್ನ ಮಾಡಿದ್ದಾರೆ ಅಂತಂದರೆ ಯಾರನ್ನಾದರೂ ಒಂದಷ್ಟು ಒಂದು ಎಂಕ್ವೈರಿ ಮಾಡಿ ಅಥವಾ ರಿಸರ್ಚ್ ಮಾಡಿನೋ ಏನು ಮಾಡಿರ್ತಾರೆ ಅದಕ್ಕೆ ಆದಂಥ ಆಧಾರಗಳನ್ನ ಅಥವಾ ಅದಕ್ಕೆ ಆದಂಥ ಸಾಕ್ಷಿ ಸಮೇತ ನೆಕ್ಸ್ಟ್ ಇಯರಿಂಗ್ ಡೇಟಲ್ಲಿ ಸಬ್ಮಿಟ್ನ ಮಾಡ್ಬೋದು. ಬಟ್ ಇದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಇದೆಲ್ಲ ನೋಡಿದಾಗ ನಮ್ಗೆ ಅನ್ಸೋದು ಏನಂದರೆ ಇದಕ್ಕೆ ಒಂದು ಅಂತ್ಯ ಅನ್ನೋದು ಯಾವಾಗ ಬರುತ್ತೆ ಅನ್ನೋದೇ ನಮ್ಮ ಒಂದು ಕಟ್ಟೆ ಕೊಡೆಯ ಒಂದು ಪ್ರಶ್ನೆ. ಇದಕ್ಕೆ ಅಂತ್ಯ ಯಾವಾಗ ಅಂದರೆ ವಾದ ಆ ಕಡೆಯಿಂದ ವಾದ ಈ ಕಡೆಯಿಂದ ವಾದ, ಚರ್ಚೆ ಮರು ಚರ್ಚೆ, ಈ ಕಡೆಯಿಂದ ಅವರು ಒಂದಷ್ಟು ಮಾತಾಡೋದು ಎಲ್ಲ ನಡೀತಾ ಇದೆ. ಬಟ್ ವಾಟ್ ಎವರ್ ಎಂಡ್ ಆಫ್ ದ ಡೇ ಇದಕ್ಕೆ ಆದಂತಹ ಒಂದು ಫೈನಲ್ ಡಿಸಿಷನ್ ಅಥವಾ ಫೈನಲ್ ಒಂದು ಪಾಯಿಂಟ್ ಯಾಕೆ ರೇಸ್ ಆಗ್ತಿಲ್ಲ ಅನ್ನೋದೇ ನಮ್ಮ ಒಂದು ಇದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇದು ಏನೆಲ್ಲ ಆಗುತ್ತೆ ಅಂತ. ಬಟ್ ಆ್ಯಸ್ ಆಫ್ ನೌ ಇಲ್ಲಿವರೆಗೂ ಇಲ್ಲಿಂದು ಎಲ್ಲ ನೀವು ನೋಡ್ಕೊಂಡು ಬಂದಿರ್ತೀರ. ನೀವೇನಾದರೂ ಆಟೋ ಡ್ರೈವರ್ಸ್ ಆಗಿರಲಿ, ಇಲ್ಲ ನಮ್ಮ ಒಂದಷ್ಟು ಪಬ್ಲಿಕ್ ಆಗಿರಲಿ, ಇಲ್ಲ ರೈಡರ್ಸ್ ಆಗಿರಲಿ, ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು. ಸೊ ನೀವೆಲ್ಲ ಇಷ್ಟು ದಿವಸ ಫಾಲೋಅಪ್ ಮಾಡ್ಕೊಂಡು ಬಂದಿದ್ರೆ ನಿಮಗೆಲ್ಲ ಗೊತ್ತಿರ್ತದೆ. ಬಟ್ ಆ್ಯಸ್ ಆಫ್ ನೌ ಇಲ್ಲಿ ಟಿಲ್ ಡೇಟ್ ಇವತ್ತಿನ 28ನೇ ತಾರೀಕಿವರೆಗೂ ಇಯರಿಂಗ್ ನಡೆದಿರೋದ್ರ ಮೇಲೆ ನೋಡೋದಾದರೆ ಮತ್ತೆ ಪೋಸ್ಟ್ಪೋನ್ ಆಗಿದೆ 2ನೇ ತಾರೀಕು ಡಿಸೆಂಬರ್ಗೆ. ಸೊ ಮತ್ತು ಡಿಸೆಂಬರ್ಗೆ ಏನಾಗುತ್ತೆ ಅಂತ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಸೊ ಅವತ್ತಿನ ದಿನ ಏನಾಗುತ್ತೆ ಅಥವಾ ಏನಾಗಬಹುದು, ನಿಮ್ಮ ಅನಿಸಿಕೆ ಏನು, ಅವತ್ತು ಕ್ಲಿಯರ್ ಆಗುತ್ತಾ ಅಥವಾ ನಿಮ್ಮ ಪ್ರಕಾರ ಏನಾಗಬೇಕು ಏನಾಗಬಹುದು, ಸೊ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ. ಸೊ ನಮಗೂ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಬಿಕಾಸ್ ಆಫ್ ನಿಮಗೇನು ಗೊತ್ತಿದೆ ನಾವು ಅದನ್ನು ಅಟ್ಲೀಸ್ಟ್ ನಮಗೇನು ಗೊತ್ತಿದೆ, ನಮಗೇನು ಇನ್ಫಾರ್ಮೇಷನ್ ಗೊತ್ತಿದೆ ಅದನ್ನು ನಾವು ಶೇರ್ ಮಾಡ್ಕೊತಿದ್ದೀವಿ. ಸೊ ಅಟ್ಲೀಸ್ಟ್ ನಮಗೇನೆ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ಅದನ್ನು ನಮ್ಮ ಸಬ್ಸ್ಕ್ರೈಬರ್ಸು ನೋಡಿ ತಿಳ್ಕೊತಾರೆ ಅನ್ನೋದಕ್ಕೋಸ್ಕರ. ಸೊ ಇದಾಗಿತ್ತು 28ನೇ ತಾರೀಕು ಅಪ್ಡೇಟು. ಸೊ ನೆಕ್ಸ್ಟ್ ಇಯರಿಂಗ್ ಡೇಟ್ವರೆಗೂ ನಾವು ಇವತ್ತು 28 ನವಂಬರ್ ಅಪ್ಡೇಟ್ ಇದಾಗಿತ್ತು. ಸೊ ನೆಕ್ಸ್ಟ್ ಡಿಸೆಂಬರ್ 2ನೇ ತಾರೀಕು ಏನಾಗುತ್ತೆ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡೋಣ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಅಪ್ಡೇಟ್ಸ್ಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡು ನಿಮ್ಮ ಯಾರೆಲ್ಲ ರ್ಯಾಪಿಡೋ ಮಾಡ್ತಿದ್ದಾರೆ, ಪೋರ್ಟ್ರ್ ಮಾಡ್ತಿದ್ದಾರೆ, ಡ್ಯೂಟಿ ಮಾಡ್ತಿದ್ದಾರೆ, ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಆಟೋ ಅಪ್ಡೇಟ್ಸ್, ಯಾರಿಗೆಲ್ಲ ಈ ಒಂದು ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಬೇಕೋ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಇದೇ ರೀತಿ ಅಪ್ಡೇಟ್ಸ್ಗೋಸ್ಕರ. ಸೊ ಮುಂದಿನ ನೋಡೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಹುಷಾರಾಗಿ ಡ್ಯೂಟಿ ಮಾಡಿ, ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.